ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಜಿ ಅವರೇ, ಏನಾಯ್ತು ರಾಧಾ? ಯಾಕೆ ಹಿಂಗ್ ಗಾಬರಿಗೆ ಬರ್ತಿದ್ಯಾ? ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಅಯ್ಯ, ಅದಕ್ಕೆ ಯಾಕೆ ಇಷ್ಟು ಗಾಬರಿ? ಪೂಜೆ ನಡೆಯೋದು ಒಳ್ಳೇದೇ ತಾನೆ. ಅಯ್ಯೋ, ಪೂರ್ತಿ ಹೇಳಿದನ್ನ ಕೇಳಿಸ್ಕೊತೀರಾ? ಮನೇಲಿ ಪೂಜೆ ನಡೀತಿದೆ, ಆದ್ರೆ ಮಾವ ಮನೇಲಿಲ್ಲ. ಶಿವನೇ, ಪೂಜೆ ನಡೀತಾ ಇರ್ಬೇಕಾದ್ರೆ ಅವನೆಲ್ಲೋದ? ಪೂಜೆಲ್ ಕೂತಿದ್ದಾಗ ಕಂಟಿ ಮಾವಂಗೆ ಯಾವ್ದೋ ಫೋನ್ ಬಂತು, ಎದ್ದೆಲ್ಲೋ ಹೋದ. ಎಲ್ಲೋಗಿರ್ಬೋದು? ಇನ್ನೆಲ್ಲಿ ಹೋಗಿರ್ತಾನೆ? ಆ ಪುಟ್ಟಕ್ಕ ಅವ್ರ ಮನೆಗೆ ಹೋಗಿರ್ತಾನೆ. ನೀನು ಹಿಂದೆನೆ ಹೋಗೋದಲ್ವ ರಾಧಾ? ಅಯ್ಯೋ, ಎಸ್ ಅಲ್ಲಿ ಅಂತ ನಾನು ಹಿಂದೆ ಹೋಗ್ಲಿ, ಕೇಳ್ದಾಗೆಲ್ಲ ನೆಪ ಹೇಳಿ ಸಾಕಾಗಿದೆ. ಹೌದೌದು, ಹಿಂದಿಂದೇನೆ ಹೋಯ್ತಿದ್ರೆ ಅನುಮಾನ ಬಂದ್ಬಿಡ್ತದೆ. ನೀ ಮಾಡಿದ್ದೆ ಸರಿ. ಕಂಟಿ ಮಾವ ಆ ಪುಟ್ಟಕ್ಕ ಅವ್ರ ಮನೆಗೆ ಹೋಗೋದನ್ನ ಹೇಗಾದ್ರೂ ಮಾಡಿ ತಡಿಬೇಕು ರಾಜಿ ಅವ್ರೆ. ಅಯ್ಯೋ ಶಿವನೇ, ಅವಳಿಗೆ ಗಂಡ ಹೋಗಿದ್ನೆ ತಡೆಯೋಕ್ಕಾಗಲಿಲ್ಲ, ಇನ್ನು ಕಂಟಿ ಹೋಗೋದನ್ನು ತಡೆಯೋಕ್ಕಾಯ್ತದ ಅವಳ ಕೈಲಿ? ಯಾಕೆ ನಂಜಮ್ಮ, ನಾನೇನು ಕೈಲಾದೋಳು ಅಂತ ಅನ್ಕೊಂಡಿದ್ಯಾ? ಏ ರಾಧಾ, ಅದೇನು ಮಾಡಬೇಕು ಹೇಳು. ಆ ಹುಡ್ಗಿನೇನು ಎತ್ತಾಕೊಂಬರ್ಬೇಕಾ? ಎತ್ತಾಕೊಂಬರ್ತೀನಿ, ಹೇಳು. ಅದೆಲ್ಲ ಏನು ಬೇಡ ರಾಜಿ ಅವ್ರೆ. ಆ ಹುಡುಗಿ ಅಪ್ಪ ಇದಾರಲ್ಲ, ಗಂಗಾಧರ್, ಅವರು ನಿಮ್ಮ ಮಾತನ್ನು ಕೇಳ್ತಿರ್ತಾನೆ. ಕೇಳ್ತಿದ್ದ, ಅದು ಒಂದು ಕಾಲದಲ್ಲಿ. ಅವನು ಯಾವಾಗ ಊರಿಗೋಗಿ ಬಂದೋ ಅವಾಗ್ಲಿಂದ ಸಾನೇ ಬದಲಾಗಿದ್ದಾನೆ. ರಾಜಿ ಅವರೇ, ನೀವು ಗಂಗಾಧರ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಮಗಳಿಂದ ಕಂಟಿ ಬಿದ್ದಿದ್ದಾನೆ, ಯಾವುದಕ್ಕೂ ನಿನ್ನ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಒಂದು ಸಣ್ಣದಾಗಿ ಹುಳ ಬಿಡಿ. ಆಹಾ, ಒಂದ್ಸತಿ ಟ್ರೈ ಮಾಡಿ ನೋಡಿ ರಾಜಿ ಅವರೇ. ಏ ರಾಜಿ, ಒಂದ್ಕಿತ ಮಾತಾಡಿ ನೋಡು, ಕುರಿ ಹಳ್ಳಕ್ಕೆ ಬಿದ್ರು ಬಿಡ್ಬೋದು. ಹಂಗಂತೀಯ? ಆಯ್ತು, ನೋಡಮ್ಮ ಇರು. ರಾಜಿ ಅಮ್ಮರು ಫೋನ್ ಮಾಡ್ತಿದ್ದಾರಲ್ಲ, ಹೇಳಿ ಅಮ್ಮರೇ. ಗಂಗಾಧರಣ್ಣ, ಯೋನು ನನ್ನ ಮರ್ತಿದ್ಯಾ ಹೆಂಗೆ? ಅಯ್ಯ ಚಚೆ, ಹಾಗೆಲ್ಲ ಏನಿಲ್ಲ ಅಮ್ಮರೇ. ಸುಮ್ಕೆ ಕೇಳ್ದೆ ಆಟೆ. ಸರಿ ಗಂಗಾಧರಣ್ಣ, ಇತ್ತೀಚೆಗೆ ಆ ಕಂಟಿ ಮೆಸ್ತವ ಸಾನೆ ಬತ್ತವನಂತೆ, ಏನು ಸಮಾಚಾರ? ಅಂಥದ್ದೇನಿಲ್ವಲ್ಲ ಅಮ್ಮರೇ, ಅವ್ರ ಪಾಡ್ಗವರು ಮಾಮೂಲಿ ಬರೋ ಹಾಗೆ ಬರ್ತಾರೆ ಅಲ್ಲ, ಮತ್ತೆ ಮನೆಗೆ ಅವ್ರು ಬರೋದಕ್ಕೆ ತಪ್ಪೇನಿಲ್ವಲ್ಲ. ತಪ್ಪೇನೂ ಇಲ್ಲ, ಆದ್ರೆ ಎಣ್ಣೆತ್ತೋರು ಯಾವುದಕ್ಕೂ ಹೊಸಿ ಹುಷಾರಾಗಿರೋದು ಒಳ್ಳೇದಲ್ವೇ? ಮೊದಲೇ ಅವನು ಎಂಡ್ರನ್ನ ಕಳ್ಕೊಂಡಿರೋ ಹುಡ್ಗ. ಗಂಗಾಧರಣ್ಣ, ನಿನಗೂ ವಯಸ್ಸಿಗೆ ಬಂದಿರೋ ಮಗಳವಳೆ. ನಾನು ಏನು ಕೇಳ್ತೀನಿ ಅಂತ ನಿಂಗೆ ಅರ್ಥ ಆಯ್ತದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಯ್ತು ಅಮ್ಮ, ಅದಕ್ಕೆ ಅಪ್ಪನಾಗಿ ಏನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಏನು ಮಾಡ್ತೀಯಪ್ಪ? ಇವತ್ತು ನನ್ನ ಮಗಳನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಹೆಣ್ಣೋಡ ಶಾಸ್ತ್ರಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ ಅಮ್ಮ. ಮಗಳನ್ನ ಜೋಪಾನವಾಗಿ ಗಂಡನ ಮನೆಗೆ ಸೇರಿಸ್ಬಿಟ್ರೆ ನನ್ನ ಜವಾಬ್ದಾರಿನೂ ಮುಗಿಯುತ್ತೆ, ಆತಂಕನೂ ಕಡಿಮೆ ಆಗುತ್ತೆ. ಏನು ಹೇಳ್ತಾರೆ? ಒಳ್ಳೆ ಕೆಲಸನೇ ಮಾಡ್ತಿದ್ಯಾ ಬುಡು ಗಂಗಾಧರಣ್ಣ. ಎಣ್ಣೆತ್ತೋರು ಯಾವಾಗಲೂ ಹೊಸಿ ಜೋಪಾನವಾಗೇ ಇರಬೇಕು. ಆಯ್ತಾಯ್ತು, ಎಲ್ಲ ಆದಮೇಲೆ ಫೋನ್ ಮಾಡು. ಸರಿ ಅಮ್ಮ. ಗಂಗಾಧರಣ್ಣ, ಇನ್ನೊಂದು ದಿವ್ಸ ಕಂಟಿ ಏನಾದರೂ ಅಲ್ಲಿದ್ದಾನ? ಇಲ್ವಲ್ಲ ಅಮ್ಮ. ಸರಿ ಸರಿ ಆಯಿತು, ಶಿವ ಒಳ್ಳೇದು ಮಾಡ್ತಾನೆ, ನಾನು ಇಡ್ತೀನಿ. ಹಾಂ, ಸರಿ ಅಮ್ಮ. ಅಪ್ಪ, ಆ ಕೋತಿಗಳನ್ನ ಕಟ್ಕೊಂಡು ಅದೆಲ್ಲಿ ಕುಡಿಯಕ್ಕೆ ಹೋದ್ನು ಆ ಕಂಟಿ. ಇವಳು ಅಟ್ಟಕ್ಕೆ ಎದ್ರಕೊಂಡು ಪೂಜೆ ಬಿಟ್ಬಿಟ್ಟು ಓಡ್ ಬಂದವಳೆ. ಒಳ್ಳೆ ಹುಡುಗಿ ಕಣೆ ನೀನು. ಮಾವ ಎಲ್ಲಿಗಾದ್ರೂ ಹೋಗ್ಲಿ, ಒಟ್ನಲ್ಲಿ ಹೇಗಿದ್ರು ಆ ಸ್ನೇಹ ಬೇರೆ ಮದ್ವೆ ಆಗ್ತಿದ್ದಾಳಲ್ಲ, ನನ್ಗಷ್ಟೇ ಸಾಕು. ಇನ್ನೇನು ರಾಧಾ, ನಿನ್ನ ದಾರಿ ಸಲೀಸಾಯ್ತು ತಾನೇ? ಅರೇ ರೇ 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 ರೇ, ಹಂಗಾರೆ ರಾಧಾ ಮದುವೆ ಊಟ ಗ್ಯಾರಂಟಿ? ಅಯ್ಯೋ, ಹೆಂಗ್ ನಾಚ್ಕೋತಾಳು ನೋಡು. ಕೆನ್ನೆ ಎಲ್ಲ ಕೆಂಪಗಾಗೋದು.
ಸುಮಾ, ಇದೇನವಿ ಸ್ನೇಹಿಂಗ್ ಸೀರೆ ಉಡ್ಸಿ ಹಿಂಗೆ ರೆಡಿ ಮಾಡ್ತಿದ್ಯಾ? ಹೆಣ್ಣೋಡೋ ಶಾಸ್ತ್ರ ಇದೆ ಅಕ್ಕ, ಅವ್ವನೇ ರೆಡಿ ಮಾಡಕ್ಕೆ ಹೇಳಿದ್ದು. ಏನೋ ಅಲ್ಲವಿ, ಇದಕ್ಕಿದಂಗೆ ಹಿಂಗೆ ಹೇಳ್ತಿದ್ಯಾ? ಗಂಗಣ್ಣ ಸಡನ್ನಾಗಿ ಬಂದು ಗಂಡಿನ ಕಡೆಯವ್ರು ಬರ್ತಿದ್ದಾರೆ, ನೀನು ರೆಡಿ ಆಗಲೇಬೇಕು ಅಂತ ಹೇಳಿದ್ರು. ಪಾಪ ಸ್ನೇಹಕ್ಕಂಗೆ ಇದು ಯಾವುದೂ ಇಷ್ಟನೇ ಇಲ್ಲ. ಸ್ನೇಹ, ನಿನ್ಗಿಷ್ಟ ಇಲ್ಲ ಅಲ್ವೇ? ಇದ್ದಕ್ಕಿದ್ದಂಗೆ ಹೀಗೆ ಹೇಳಿದ್ರೆ ಯಾರಕ್ಕ ಒಪ್ಕೋತಾರೆ? ನನ್ನ ಅಪ್ಪಂಗೆ ಎಷ್ಟು ಹೇಳಿದ್ರು ಅವ್ರು ಕೇಳ್ತಾನೆ ಇಲ್ಲ. ನನಗೂ ಯಾಕೋ ಇಷ್ಟು ಬೇಗ ಮದುವೆ ಯಾಕೆ ಮನಸ್ಸೇ ಇಲ್ಲ. ನೋಡವಿ, ಮದುವೆ ಅನ್ನೋದು ಯಾರ್ದೋ ಬಲವಂತಕ್ಕಾಗೋದಲ್ಲ. ನಿನ್ಗಿಷ್ಟ ಇಲ್ಲ ಅಂತ ಹೇಳ್ಬಿಡು. ಬಾ, ನೀವು ಅಪ್ಪನ ತವ ವಾಗುಮ. ಅಯ್ಯೋ ಬೇಡಕ್ಕ, ನಾನು ಮತ್ತೆ ಹೀಗೆ ಹೇಳಿದ್ರೆ ಅಪ್ಪನಿಗೆ ಬೇಜಾರಾಗುತ್ತೆ. ಹೇಗಿರೂ ರೆಡಿ ಆಗಿದ್ದೀನಲ್ಲ, ಹೀಗೆ ಹೋಗಿ ಗಂಡನ ಕಡೆ ಮುಂದೆ ನಿಂತ್ಕೊಂತೀನಿ ಬಿಡಿ. ಹುಡ್ಗಿರು ಹಿಂಗೆ ಮಾಡಿನೇ ತಮ್ಮ ಜೀವನನ ನರಕ ಮಾಡ್ಕೊಳ್ಳೋದು. ನೋಡು, ಮದುವೆ ಇಸಿದಾಗೆ ಹುಡುಗಾಟ ಬ್ಯಾಡ. ನಿಮ್ಮ ಅಪ್ಪ ಹಿಂಗೆ ಬ್ಯಾಸರ ಆದರೂ ಪರವಾಗಿಲ್ಲ. ಬಾ, ವಾಗಿ ಹೇಳುಮ್ಮ. ಬೇಡ ಅಕ್ಕ, ನಮ್ಮ ಅಪ್ಪನಿಗೆ ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಾನೇ ಅವ್ರಿಗೆ ಬೇಜಾರು ಮಾಡಿದ್ರೆ ಅದು ಸರಿ ಕಾಣಲ್ಲ. ಹಾಗಂತ ನಿನ್ನ ಜೀವನನ ಬಲಿ ಕೊಡ್ತೀನವೇ? ಜೀವನ ಬಲಿಯಾಗುತ್ತೆ ಅಂತ ಯಾಕಕ್ಕ ಅನ್ಕೋಬೇಕು? ಒಂದ್ ವೇಳೆ ಒಳ್ಳೆ ಸಂಬಂಧನೇ ಸಿಕ್ಕಿದ್ರೆ? ಅಲ್ಲ, ಹುಡುಗನ್ ನೋಡಿದ ತಕ್ಷಣ ಅದೇ ಹುಡುಗನೇ ಮದುವೆ ಆಗಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ. ಇಷ್ಟ ಆದರೆ ಮುಂದುವರಿಯೋದು, ಇಲ್ಲಾಂದ್ರೆ ಬಿಟ್ಟಾಕೋದು. ನೀನು ಹೇಳೋದು ಒಂಥರ ಸರಿನೇ ಐತೆ. ಅಣ್ಣ ಎಲ್ಲಿದ್ಯಾಣ? ಇನ್ನೂ ಬಂದಿಲ್ಲ. ಲೇ, ಇವತ್ತು ಅವ್ವ ಮನೆಯಾಗ ಪೂಜೆ ಮಾಡಿಸ್ತವ್ರಕ್ಕಲ್ಲ, ನಾನು ಬರೋಕ್ಕಾಗಿಲ್ಲ ಅನ್ಸ್ತಿದ್ದೆ. ನನ್ನ ಬದಲು ಅಜ್ಜಿಗೆ ನೀವೇ ಕೊಟ್ಬಿಡಿ. ಅಣ್ಣ ಹಂಗೆ ಲೈನ್ನಲ್ಲಿರೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.